ಹಾಯ್ ಹಲೋ ಸ್ನೇಹಿತರೆ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಬಿಳಿ ಕೂದಲು ಸಮಸ್ಯೆಗೂ ಇವತ್ತೊಂದು ನ್ಯಾಚುರಲ್ ಆದಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ. ನನ್ನ ಸಾಕಷ್ಟು ವಿಡಿಯೋಗಳು ಕೂದಲು ಬಗ್ಗೆನೇ ಇರುತ್ತೆ. ಕೂದಲು ಆರೈಕೆ ಹೇಗೆ ಮಾಡ್ಕೊಳ್ಳೋದು, ಯಾವ ಥರ ನಮ್ಮ ಕೂದಲನ್ನು ನಾವು ಕಪ್ಪು ಮಾಡ್ಕೊಳ್ಬೋದು, ಹಾಗೂ ಕೂದಲು ಬೆಳವಣಿಗೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಸಾಕಷ್ಟು ವಿಡಿಯೋನ ನಾನು ಈ ಒಂದು ಚಾನಲಲ್ಲಿ ಹಾಕಿದ್ದೀನಿ. ಸೊ ಇವತ್ತು ಕೂಡ ಒಂದು ಬಿಳಿ ಕೂದಲು ಸಮಸ್ಯೆಗಾಗಿ ನ್ಯಾಚುರಲ್ ಆದಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ಕೂದಲು ಆರೈಕೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಇರುತ್ತೆ. ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ, ಹಾಗೆ ಇದಕ್ಕೆ ಹೇಗೆ ತಯಾರಿಸ್ಕೊಳ್ಳೋದು ಅಂತ. ಇವಾಗ ನೋಡಿ ವೀಕ್ಷಕರೇ, ನಾನು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಹಂಚವನ್ನು ಇಟ್ಕೊಂಡಿದ್ದೀನಿ. ಈ ಒಂದು ರೆಮಿಡಿನ ಮಾಡೋಕ್ಕೆ ನಿಮಗೆ ಕಬ್ಬಿಣ ವಸ್ತುದೇ ಉಪಯೋಗ ಮಾಡಬೇಕಾಗಿದೆ. ನೀವು ಕಬ್ಬಿಣ ಅಂದರೆ ಕಡಾಯಿ ತೋರಿ, ಹಂಚು ತೋರಿ, ಬಾಳಿಗೆ ತೋರಿ, ಏನಾದರೂ ತೋರಿ, ಯಾಕಂದರೆ ಇದರಲ್ಲಿ ಐರನ್ ಪದಾರ್ಥ ಇರುತ್ತೆ. ಲೋಹ ಪದಾರ್ಥ ಇರೋದ್ರಿಂದ ಇದು ನಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡಿ ಚೆನ್ನಾಗಿ ಕಾರ್ಯ ಮಾಡುತ್ತೆ. ಇವಾಗ ಅದು ಬಿಸಿ ಆದ ನಂತರ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಸಾಸಿವೆ. ಯಾವ ಒಂದು ಸಾಸಿವೆನ ನಾವು ಅಡುಗೆ ಮನೆಯಲ್ಲಿ ಬಳಸ್ತೀವಲ್ವ, ಆ ಒಂದು ಸಾಸಿವೆನಲ್ಲಿ ಹಾಕ್ಕೊಳ್ಬೇಕು ವೀಕ್ಷಕರೇ. ಸಾಸಿವೆ ನಮ್ಮ ಕೂದಲ ಆರೈಕೆಗೆ ಎಷ್ಟು ಒಳ್ಳೆಯದಂತ ನಿಮಗೆ ಹೇಳೋಕ್ಕೆ ಆಗೋದಿಲ್ಲ. ಅದು ಅಲ್ಲದೆ ಈ ಒಂದು ಮಳೆಗಾಲ ಚಳಿಗಾಲದಲ್ಲಿ ಈ ಒಂದು ಡೈನ ನಾವು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಕೂದಲ ಆರೈಕೆಗೆ ಭಾಳಷ್ಟು ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಅರಿಶಿಣದ ಪುಡಿ. ಇದು ಮನೆ ಅರಿಶಿಣ ಇದ್ದೆ, ಪ್ಯೂರ್ ಇರೋ ಅಂಥದ್ದು. ನಾನು 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಕೆಮಿಕಲ್ ರಹಿತ ಹಾಕ್ಕೊಳ್ಳಿ, ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತಾಗೋದು. ಯಾಕಂದರೆ ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕೂದಲ ಆರೈಕೆಗೆ ಒಳ್ಳೆಯದಿಲ್ಲ. ಆದಷ್ಟು ಪ್ರಯತ್ನ ಪಡಿ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ವಸ್ತುವನ್ನು ಯಾವಾಗಲೂ ನೀವು ಸೇವನೆ ಮಾಡ್ಕೊಳ್ಳಿ ಅಥವಾ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳಿ ವೀಕ್ಷಕರೇ. ಇವಾಗ ಅದು ಎರಡನ್ನು ಸೇರಿಸಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಪೂರ್ತಿ ಕಪ್ಪಾಗೋವರೆಗೂ ಇದನ್ನು ಇದೇ ಥರ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ತಾ ಬರಬೇಕು. ಈ ಒಂದು ನ್ಯಾಚುರಲ್ ಡೈನ ನಿಮ್ಮ ಕೂದಲಿಗೆ ನೀವು ಅಪ್ಲೈ ಮಾಡಿಕೊಂಡ್ರೆ ಯಾರಿಗೂ ಸಹ ಗೊತ್ತು ಕೂಡ ಆಗೋದಿಲ್ಲ ನೀವು ನಿಮ್ಮ ಕೂದಲಿಗೆ ಏನು ಹಚ್ಚಿದ್ದೀರಾ ಅಂತ. ಜೊತೆಗೆ ಇದು ನೈಸರ್ಗಿಕವಾಗಿ ನಿಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ, ಅಷ್ಟೊಂದು ಶಕ್ತಿ ಇರುತ್ತೆ ಈ ಒಂದು ಅರಿಶಿಣ ಹಾಗೂ ಸಾಸಿವೆನಲ್ಲಿ. ನೋಡಿ, ಸಾಸಿವೆ ಎಣ್ಣೆ ಅಂತೂ ನಾವು ಬಳಸ್ತಾನೆ ಇರ್ತೀವಿ. ಹಾಗೂ ನೀವು ನೋಡಿರ್ತೀರ ಸೌತ್ ಸೈಡ್ ಆಗಲಿ ಭಾಳಷ್ಟು ತಮಿಳ್ ಕಡೆ ಆಗಲಿ ಅಥವಾ ಕೇರಳ ಕಡೆ ಆಗಲಿ ಜಾಸ್ತಿ ಆ ಜನ ಏನು ಮಾಡ್ತಾರೆ ಅಂದರೆ ಸಾಸಿವೆ ಎಣ್ಣೆದ ಸೇವನೆ ಮಾಡ್ತಾರೆ. ಜೊತೆಗೆ ಕೂದಲಿಗೂ ಕೂಡ ಸಾಸಿವೆ ಎಣ್ಣೆನೇ ಹಚ್ಕೋತಾರೆ. ನೀವು ನೋಡಿರಬಹುದು ಅವ್ರ ಕೂದಲು ಎಷ್ಟು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಉದ್ದವಾಗಿ ದಪ್ಪವಾಗಿ ಜೊತೆಯಾಗಿ ಬ್ಲ್ಯಾಕ್ ಕೂಡ ಇರುತ್ತೆ ಅಂತ. ಸೊ ಈ ಥರ ನಾವು ಮಾಡಿಕೊಂಡ್ರೆ ನಮ್ಮ ಕೂದಲಿಗೆ ಬಹಳಷ್ಟು ಒಳ್ಳೆಯದು. ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ನಾವು ಕಪ್ಪಾಗಿ ಮಾಡ್ಕೊಳ್ಬಹುದು. ಯಾವುದೇ ಒಂದು ಕೆಮಿಕಲ್ ಬಳಸೋ ಅಗತ್ಯ ಇಲ್ಲ. ನೋಡಿ, ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕೂದಲು ಬಹಳಷ್ಟು ಡ್ರೈ ಆಗುತ್ತವೆ, ಫ್ರೀಸಿ ಆಗುತ್ತವೆ, ಜೊತೆಗೆ ಕೂದಲು ಹಾಳಾಗ್ತಾ ಇದ್ದಾವೆ. ನಾವು ಏನು ಮಾಡ್ತೀವಿ, ಏನು ಮಾಡೋದಪ್ಪ ಜಾಸ್ತಿ ಟೈಮ್ ಇಲ್ಲ ಅಂದಾಗ ಜಸ್ಟ್ ಒಂದು 10-20 ರೂಪಾಯಲ್ಲಿ ಕೆಮಿಕಲ್ ಡೈನ ತಂದು ಹಚ್ಕೊಂಡು ಅದು ಏನಂದರೆ ಒಂದು 5ರಿಂದ 10 ದಿವಸ ಇರುತ್ತೆ. ನಂತರ ಮತ್ತೆ ನಮ್ಮ ಕೂದಲು ಅದೇ ಸ್ಥಿತಿಗೆ ಬರುತ್ತೆ ವೀಕ್ಷಕರೇ. ಹಾಗಾಗಿ ನಾವು ಅದನ್ನೇ ಬಳಸ್ತೀವಿ. ಅದನ್ನು ಅಪ್ಲೈ ಮಾಡ್ಕೊಳ್ತೀವಿ, ನಮ್ಮ ಕೂದಲ ಮೇಲೆ ಅಪಾಯ ಆಗುತ್ತೆ. ಜೊತೆಗೆ ಕಣ್ಣಿನ ಮೇಲೆ ಕೂಡ ಜಾಸ್ತಿ ಎಫೆಕ್ಟ್ ಬೀಳುತ್ತೆ. ಯಾಕಂದ್ರೆ ಅಲ್ಲಿ ಅವ್ರು ಹೇಳ್ತಾರೆ ಪ್ಯೂರ್ ಇದೆ ಅಂತ, ಆದರೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಇರುತ್ತೆ ವೀಕ್ಷಕರೇ. ಇವಾಗ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ, ಎಷ್ಟು ಸಾಸಿವೆ ಕೂಡ ಎಣ್ಣೆ ಬಿಡ್ತಾ ಇದೆ ಅಂತ ನೀವು ನಿಮ್ಮ ಕಣ್ಣಾರೆ ನೋಡ್ಬೋದು. ಇವಾಗ ಇದಕ್ಕೆ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡು ಒಂದು 5 ನಿಮಿಷ ತಣ್ಣಗಾಗೋಕ್ಕೆ ಬಿಡ್ತೀನಿ. ಇವಾಗ ಇದಕ್ಕೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಥರ ಒಂದು ಕುಟ್ಟೋ ಕಲ್ಲು ತೊಗೊಂಡು ಇಲ್ಲೇ ನಾನು ಕುಟ್ತಾ ಇರೋದು. ನೀವು ಬೇಕಾದರೆ ಮಿಕ್ಸಿಗೆ ಹಾಕ್ಕೋಬೋದು. ಯಾಕಂದರೆ ನಾವು ಬಿಸಿ ಮಾಡಿದ್ದೀವಲ್ಲ, ಡ್ರೈ ರೋಸ್ಟ್ ಮಾಡಿದ್ದೀವಿ ಅಂದಾಗ ಈಸಿಯಾಗಿ ಸಾಸಿವೆ ಏನಿದೆ ಅದು ಮ್ಯಾಶ್ ಆಗುತ್ತೆ. ಇಲ್ಲಪ್ಪ ಈ ಥರ ನಿಮಗೆ ಕಷ್ಟ ಅನ್ನಿಸ್ತಾ ಇದೆ ಅಂದರೂ ಕೂಡ ನೀವು ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು ವೀಕ್ಷಕರೇ, ಅದರಲ್ಲಿ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಈ ಥರ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಕಬ್ಬಿಣ ಹಂಚಿನಲ್ಲಿ ಮಾಡೋದ್ರಿಂದ ಬಹಳಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಇವಾಗ ನೋಡಿ ಚೆನ್ನಾಗಿ ಪೌಡರ್ ಅಂತೂ ರೆಡಿ ಆಗಿಬಿಟ್ಟಿದೆ. ನೀವು ಕಣ್ಣಾರೆ ನೋಡ್ತಾ ಇರ್ಬೋದು. ಯಾವ ಒಂದಿಲ್ಲಿ ಕೆಮಿಕಲ್ ನಾನು ಬಳಸಲಿಲ್ಲ, ನೈಸರ್ಗಿಕವಾದ ಪದಾರ್ಥಗಳನ್ನು ತೊಗೊಂಡು, ಅವು ಕೂಡ ನಮ್ಮ ಅಡುಗೆ ಮನೆ ಇದ್ದೇ ಇರುತ್ತೆ. ಸಾಸಿವೆ ಅಂತೂ ನಾವು ದಿನಾಲೂ ಅಡುಗೆಗೆ ಬಳಸ್ತಾ ಇರ್ತೀವಿ, ಜೊತೆಗೆ ಅರಿಶಿಣ ಕೂಡ ಬಳಸ್ತಾನೆ ಇರ್ತೀವಿ. ನಿಮಗೆ ಹಣ ಕೂಡ ₹1 ಖರ್ಚು ಮಾಡೋ ಇಲ್ಲಿ ಅಗತ್ಯ ಇಲ್ಲ. ಮನೆಗಳಲ್ಲೇ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಈ ಒಂದು ರೆಮಿಡಿನ ರೆಡಿ ಮಾಡಿದ್ದೀನಿ. ಇವಾಗ ನೋಡಿ ಪೌಡರ್ ಅಂತೂ ರೆಡಿ ಆಗಿಬಿಟ್ಟಿದೆ. ಇವಾಗ ಇದಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಚೆನ್ನಾಗಿ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಈ ಒಂದು ಪೌಡರ್ ರೆಡಿ ಆಗಿಬಿಟ್ಟಿದೆ ಅಂತ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಏನಂತ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ವೀಕ್ಷಕರೇ.
ನಾವು ಕೆಲವೊಮ್ಮೆ ಏನು ಮಾಡ್ತೀವಿ, ಹಾಫ್ ವಿಡಿಯೋನ ನೋಡ್ತೀವಿ, ನಂತರ ನಮಗೆ ರಿಸಲ್ಟ್ ಸಿಗಲಿಲ್ಲ, ಹಾಗಾಗಲಿಲ್ಲ ಅಂತ ಹೇಳ್ತೀವಿ. ಆದರೂ ಪೂರ್ತಿ ವಿಡಿಯೋ ನೋಡಿದಾಗೆ ತಾನೇ ನಿಮಗೆ ಗೊತ್ತಾಗೋದು ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ. ಇವಾಗ ನೋಡಿ, ಒಂದು ಅರ್ಧ ಲೋಟದಷ್ಟು ಅದೇ ಒಂದು ಬಾಳ್ಗಿಗೆ ನೀರನ್ನು ಹಾಕಿದ್ದೀನಿ. ನೆಕ್ಸ್ಟ್ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪೌಡರ್ ನಾವು ಯಾವ ಬೌಲಲ್ಲಿ ತೆಕ್ಕೊಂಡಿದ್ದೇನಲ್ವ ಅದರಲ್ಲಿ ಹಾಕ್ಕೊಂಡು ಅದರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ ನಾನು ತೊಗೊಂಡಿರೋಂಥ ಕೂಡ ಸಾಸಿವೆ ಎಣ್ಣೆ. ಸಾಸಿವೆ ಹಣ್ಣು ನಮ್ಮ ಕೂದಲು ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು. ನೀವು ಬೇಕಾದರೆ ಇಲ್ಲಿ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಯಾವ ಒಂದು ಎಣ್ಣೆನ ನೀವು ನಿಮ್ಮ ತಲೆಗೆ ಹಚ್ಚೋಕ್ಕೆ ಯೂಸ್ ಮಾಡ್ತೀರಲ್ವ ಆ ಒಂದು ಎಣ್ಣೆನ ಇಲ್ಲಿ ಹಾಕ್ಕೊಳ್ಬೋದು. ನನ್ನ ಹತ್ರ ಸಾಸಿವೆ ಎಣ್ಣೆ ಇತ್ತು ಅಂತ ನಾನು ಹಾಕ್ಕೋತಾ ಇದ್ದೀನಿ. ಅದು ಇಲ್ಲದೆ ಈ ಒಂದು ಚಳಿಗಾಲ ಮಳೆಗಾಲದಲ್ಲಿ ಈ ಒಂದು ರೆಮಿಡಿ ಮಾಡಿಕೊಂಡ್ರೆ ನಮ್ಮ ಕೂದಲಿಗೆ ಬಹಳಷ್ಟು ಒಳ್ಳೆಯದು. ತಂಪುವಾಗಿರುತ್ತೆ, ಚೆನ್ನಾಗಿ ಶೀತ ಇರುತ್ತೆಲ್ಲ, ಉಷ್ಣತೆ ಕೂರುತ್ತೆ ಇದು ನಮ್ಮ ಕೂದಲಿಗೆ. ಹಾಗೂ ನಮಗೆ ಇದರಿಂದ ಬಹಳಷ್ಟು ಒಳ್ಳೆ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ ವೀಕ್ಷಕರೇ. ನೋಡಿ, ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತಾರೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಏನು ನಾವು ಪ್ರಿಪರೇಷನ್ ಮಾಡಿದ್ದೀವಲ್ಲ ರೆಮಿಡಿ, ಅದು ಡಬಲ್ ಆಗಿ ನಮ್ಮ ಕೂದಲ ಮೇಲೆ ಕಾರ್ಯ ಮಾಡುತ್ತೆ. ಅಷ್ಟೊಂದು ಶಕ್ತಿ ಇದರಲ್ಲಿ ಬರುತ್ತೆ. ಇವಾಗ ನೋಡಿ, ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ 1-2 ನಿಮಿಷ ಬಿಸಿ ಮಾಡ್ಕೊಳ್ಬೇಕು. ಈ ಒಂದು ಡೈನ ನೀವು ಎಲ್ಲಾದರೂ ಹೋಗಬೇಕಾದ್ರೆ ಖಂಡಿತವಾಗ್ಲೂ ಹಚ್ಕೊಂಡು ನೋಡಿ. ಇದನ್ನು ನೀವು ಹಚ್ಕೊಂಡು 1 ತಾಸು ಹಾಗೆ ಬಿಟ್ಟು ನಂತರ ತಲೆ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹಾಗೆ ಇಟ್ಕೊಂಡು ನೈಟ್ ಮಲ್ಕೋವಾಗ ಹಚ್ಕೊಂಡು ನೆಕ್ಸ್ಟ್ ಮಾರ್ನಿಂಗ್ ಕೂಡ ತಲೆ ಸ್ನಾನ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಭಾಳಷ್ಟು ಒಳ್ಳೆಯ ಆದಂಥ ರೆಮಿಡಿ ಇದೆ, ಕೆಮಿಕಲ್ ರಹಿತ. ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಆಸೆ ಪಡ್ತಿದ್ದೀನಿ ವೀಕ್ಷಕರೇ. ಈ ಒಂದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ಥರ ನೈಸರ್ಗಿಕವಾದ ರೆಮಿಡೀಸ್ನ ನೋಡೋಕ್ಕೆ ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.